ಇಟ್ಕೊಂಡಿರೋಳು ಇರೋ ತನಕ ಅಷ್ಟೇ, ಕಟ್ಕೊಂಡಿರೋಳು ಕೊನೆ ತನಕ. ಇದಕ್ಕೆ ಸಾಕ್ಷಿ ಏನಂತ ಅಂದ್ರೆ ದರ್ಶನ್ ಅವ್ರ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಲ್ಲ ಎಲ್ರು ಬುಕ್ ಆಗ್ಬಿಟ್ಟಿದ್ದಾರೆ ಸರ್. ಪೊಲೀಸ್ ಅವರಿಂದ ಹಿಡಿದು, ಜಡ್ಜ್ ಇಂದ ಹಿಡಿದು, ಪೊಲಿಟಿಷಿಯನ್ ಇಂದ ಹಿಡಿದು ಎಲ್ರು ಬುಕ್ ಆಗಿದ್ದಾರೆ ಸರ್. ಜಾಮರ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಎಲ್ರು ಜಾಮರ್ ಹಾಕಿದ್ದಾರೆ ಪರಪ್ಪನಾಗ್ರಹಾರದಲ್ಲಿ. ಎಲ್ ಜಾಮರ್ ಹಾಕಿದ್ದಾರೆ? ಇನ್ನ ಕಾಂಟ್ಯಾಕ್ಟ್ಸ್ ಗಳಿದೆ, ನೆಟ್ವರ್ಕ್ ಇದೆ ಅಲ್ಲಿ. ಯಾಕೆ ಸರ್ ಅವ್ರೊಬ್ರೇನಾ ಸರ್? ನಾನ್ ಎಷ್ಟೊಂದ್ಸಲಿ ನಾನು ಹೋಗಿದ್ದೀನಿ, ಇನ್ವೆಸ್ಟಿಗೇಷನ್ ನಾನು ಮಾಡಿದ್ದೀನಿ ಸರ್. ಅವ್ರೊಬ್ರೇನಾ ಸರ್? ನಾನ್ ತೋರಿಸ್ಲಾ ಸರ್ ವಿಡಿಯೋಸ್? ಒಂದ್ ನಿಮಿಷ ಸರ್, ನಾನು ಒಬ್ಳೇ ಬಂದ್ರು ಪರವಾಗಿಲ್ಲ, ನಾನು ಒಬ್ಳೇ ಇಲ್ಲಿ ನಿಂತ್ಕೊಂಡು ಸತ್ಯಾಗ್ರಹ ಮಾಡಿದ್ರು ಪರವಾಗಿಲ್ಲ. ಇಲ್ಲಿ 2-3 ಜನ ಬೇಕು, 100 ಜನ ಬೇಕು, 50 ಜನ ಬೇಕು, 5,000 ಜನ ಬೇಕು ಅಂತ ಏನು ಇಲ್ಲ ಸರ್. ಅಷ್ಟೇನೆ, ಇಲ್ಲಿ ನಾನು ಒಬ್ಳೇ ಇದ್ದೀನಿ, ಅಷ್ಟು ಸಾಕು. ನಿನ್ನೆ 3 ಜನ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಇದು ಕ್ವಶನ್ ಮಾರ್ಕ್ ಆಗಿದೆ, ನನ್ನ ಮೈಂಡ್ ಅಲ್ಲೂ ಕ್ವಶನ್ ಮಾರ್ಕ್ ಆಗಿದೆ. ಇವ್ರ 3 ಜನಕ್ಕೆ ಬೇಲ್ ಆಗಿದೆಯಲ್ಲ, ಇವ್ರಿಗೆ ಯಾಕೆ ಇನ್ನ ಆಗಿಲ್ಲ? ಅಂಡ್ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡೋ ಅಂತ ಕಾರಣ ಏನಿದೆ? ಯಾಕೆ ಅವರು ರೌಡಿ ಶೀಟರ್ ಜೊತೆ ಮಾತಾಡಬಾರ್ದು? ಏನೋ ವಿಲ್ಸನ್ ಗಾರ್ಡನ್ ನಾಗ ಇರ್ಲಿ ಅಥವಾ ಇನ್ಯ ಸೈಕಲ್ ರವಿ ಆಗ್ಲಿ, ಅವ್ರ ಜೊತೆ ಮಾತಾಡಬಾರ್ದು, ಇವ್ರ ಜೊತೆ ಮಾತಾಡಬಾರ್ದು ಸರ್. ಪರಪ್ಪನ ಅಗ್ರಹಾರದಲ್ಲಿ ಅಲ್ಲಿ ಕಳ್ಳರು ಕಾಕರೆ ಇರೋದು, ಕೊಲೆಗಾರರೇ ಅಲ್ಲಿರೋದು. ಅವ್ರು ತಪ್ಪು ಮಾಡಿರೋದಕ್ಕೆ ಅಲ್ಲಿ ಶಿಕ್ಷೆ ಆಗಕ್ಕೆ ಅಲ್ಲಿ ಒಳಗಡೆ ಇರೋದು ಸರ್. ಅವ್ರ ಜೊತೆ ಮಾತಾಡ್ಬೇಡ, ಇವ್ರ ಜೊತೆ ಮಾತಾಡ್ಬೇಡ. ಅವ್ರ ಜೊತೆ ಮಾತಾಡ್ತಿದ್ರು, ರೇಪ್ ಮಾಡಿರೋರ್ ಜೊತೆ ಮಾತಾಡ್ತಿದ್ರು. ಹಾಗಾದ್ರೆ ಏನೋ ಲಿಂಕ್ ಇದೆ, ರೌಡಿಗಳ ಜೊತೆ ಲಿಂಕ್ ಬೆಳೆಸ್ಕೊತಿದ್ದಾರೆ. ಏನಿದೆಲ್ಲ ನೀವು ತೋರಿಸ್ತಾ ಇರೋದು? ಮೇಡಮ್, ಅವ್ರನ್ನ ಮಾತಾಡ್ತಾ ಇದ್ದಾರೆ ಅಂತ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿಲ್ಲ. ಅವ್ರು ಏನ್ ಮಾಡ್ತಾ ಇದಾರೆ ಅಂತ ನೀವು ನೋಡಿಲ್ವಾ? ವಿಡಿಯೋ ಕಾಲಿಂಗು, ವಿಡಿಯೋ ಯೂಸ್ ಮಾಡ್ತಿದ್ದಾರೆ, ಮೊಬೈಲ್ ಫೋನ್ ಯೂಸ್ ಮಾಡ್ತಿದ್ದಾರೆ ಅಂತ ಇನ್ನ ಒಂದು ಜೈಲಲ್ಲಿ ಧೂಮಪಾನ ಮಾಡೋದು. ಯಾಕೆ ಸರ್ ಅವ್ರೊಬ್ರೇನಾ ಸರ್? ನಾನ್ ಎಷ್ಟೊಂದ್ಸಲಿ ನಾನು ಹೋಗಿದ್ದೀನಿ, ಇನ್ವೆಸ್ಟಿಗೇಷನ್ ನಾನು ಮಾಡಿದ್ದೀನಿ ಸರ್. ಅವ್ರೊಬ್ರೇನಾ ಸರ್? ನಾನ್ ತೋರಿಸ್ಲಾ ಸರ್ ವಿಡಿಯೋಸ್? ಈಗ ಒಂದ್ ನಿಮಿಷ, ಈಗ ನನ್ನ ಮೊಬೈಲ್ ಇಲ್ಲಿದೆ. ದರ್ಶನ್ ಹೆಸರು ಬರ್ತಾ ಇರೋದೇ ಆಗ್ಲಿ. ಖಂಡಿತ ಹೌದು. ಇವಾಗ ದರ್ಶನ್ ಇವಾಗ ಅವ್ರು ಏನೊಂದು ಕೆಮ್ಮುದ್ರೂ ಅದ್ರಲ್ಲಿ ತೊಪ್ಪುಡ್ಕಕ್ಕೆ ಜನ ಕಾಯ್ತಾ ಇರ್ತಾರೆ. ಅಂತದ್ರಲ್ಲಿ ನಾವ್ ಹೆಂಗ್ ಇರ್ಬೇಕು ಅನ್ನೋದು ದರ್ಶನ್ ಅವ್ರಿಗೆ ಗೊತ್ತಿರ್ಬೇಕಲ್ಲ. ಸರಿ, ನೀವು ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ. ಕಾನೂನು ಯಾವಾಗಿಂದ ಬಂದಿದೆ? ಪರಪ್ಪನ ಅಗ್ರಹಾರ ಹೇಗಿರ್ಬೇಕು ಅದು ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್. ಪರಪ್ಪನ ಅಗ್ರಹಾರ ಎಲ್ಲಾ ಕೈದಿಗಳಿಗೂ ಒಂದೇ ತರ ಇರ್ಬೇಕು. ನಾನು ಅವಾಗ್ಲೂ ಅದನ್ನ ಹೇಳಿದ್ದು. VIP ರೂಮ್ಸ್, ಸೆಲ್ಸ್ ಗಳು ಯಾಕೆ ಮಾಡಿದ್ದಾರೆ? ಅವ್ರು ಕರ್ಟನ್ ಕೊಡೋದು, ಒಂದ್ ನಿಮಿಷ, ಕರ್ಟನ್ ಸರ್ ಹಾಕೋಣ ಅರಿಕೆ ಅಂತಾನೆ ಇದು ಸತ್ಯಾಗ್ರಹ ಮಾಡ್ತಿರೋದು, ಆಯ್ತಾ? ಕರ್ಟನ್ ಕೊಡೋದಂತೆ, ಏನು ಮ್ಯಾಟ್ರೆಸ್ ಕೊಡೋದಂತೆ, ದಿಮ್ ಕೊಡೋದಂತೆ, ಏನಿದು? ಜೈಲ್ ತರ ಇರ್ಬೇಕು ಸರ್. ಒಂದ್ ನಿಮಿಷ ಸರ್, ವ್ಯವಸ್ಥೆ ಇತ್ತು. ಒಂದ್ ನಿಮಿಷ, ಅಲ್ಲಿ ಸೂಪರ್ಡೆಂಟ್ಸ್ ಹೆಲ್ಪ್ ಮಾಡಿದ್ದಾರೆ. ಹಾಗಾದ್ರೆ ಸೂಪರ್ಡೆಂಟ್ಸ್ ಗೊತ್ತಿಲ್ಲದೆ ಇವರೆಲ್ಲ ಮಾಡ್ತಾರಾ? ಅಲ್ಲಿಂದ ಅಲ್ಲಿ ಎಂಟ್ರಿ ಆಗೋದು ಎಷ್ಟು ಬಹಳ ಕಷ್ಟ ಇದೆ ಸರ್. ಅಂತದ್ರಲ್ಲಿ ಮೊಬೈಲ್ ಫೋನ್ಗಳು ಅದು ಇದು ಎಲ್ಲದು ಹೋಗ್ತಿದೆ ಅಂದ್ರೆ ಅಲ್ಲಿ ಮೇಲಧಿಕಾರಿಗಳು ಸಪೋರ್ಟ್ ಮಾಡಿರೋದ್ರಿಂದ ತಾನು ಇಷ್ಟೆಲ್ಲ ಆಗಿರೋದು. ಅಲ್ಲ ಅವ್ರೊಬ್ರೇನ ಯೂಸ್ ಮಾಡ್ತಿರೋದು. ನಾನ್ ಫೋನ್ ಮಾಡ್ಲಾ, ನನ್ ಕ್ಲೈಂಟ್ಸ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಅಲ್ಲಿಂದ ಫೋನ್ ಮಾಡಿ, ಇಲ್ಲಿಂದ ಫೋನ್ ಮಾಡ್ಲಾ? ಜಾಮರ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಎಲ್ರು ಜಾಮರ್ ಹಾಕಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ. ಎಲ್ ಜಾಮರ್ ಹಾಕಿದ್ದಾರೆ? ಇನ್ನ ಕಾಂಟ್ಯಾಕ್ಟ್ಸ್ ಗಳಿದೆ, ನೆಟ್ವರ್ಕ್ ಇದೆ ಅಲ್ಲಿ. ನ್ಯಾಯ ಎಲ್ರಿಗೂ ಒಂದೇ ತರನೇ ಇರ್ಬೇಕು. ಇವ್ರಿಗೆ ಮಾತ್ರ ಅಲ್ಲ, ದರ್ಶನ್ ಅವ್ರಿಗೆ ಮಾತ್ರ ಅಲ್ಲ, ಅಥವಾ ನಾರ್ಮಲ್ ಪೀಪಲ್ ಮಾತ್ರ ಅಲ್ಲ. ಒಂದು ಇನ್ನೊಂದು ಸಿಂಪಲ್ ಆಗಿ ಫೈನಲ್ ಆಗಿ ಇದು ಲಾಸ್ಟ್ ಹೇಳ್ಬಿಟ್ಟು ನಾನು ಈ ಕಡೆ ಬರ್ತೀನಿ. ಜೈಲಿಗೆ ಹೋಗೋರು, ಜೈಲಲ್ಲಿ ಇರೋರು 100ಕ್ಕೆ 60% ನಿರಪರಾಧಿಗಳೇ ಇರೋದು. ಸುಳ್ಳು ಕೇಸಲ್ಲಿ ಹೋಗ್ತಾರೆ, ಫಿಟ್ ಆಗ್ತಾರೆ, ಬರ್ತಾರೆ. ನೋಡಿ, ಒಬ್ರು ನೇಮ್ ಸ್ಪಾಯಿಲ್ ಮಾಡ್ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಒಂದು ನಾನು ಹೇಳ್ತೀನಿ, ದಯವಿಟ್ಟು ಇಲ್ಲೆಲ್ಲಾ ಮೀಡಿಯಾದವ್ರು ಎಲ್ರು ಇದ್ದೀರಾ, ಅವ್ರ ಬಗ್ಗೆ ಹೇಳಿ 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 ಮತ್ತೆ ತೋರಿಸಿ ಅವ್ರ ಮರ್ಯಾದೆನ ಕಳಿಯಕ್ ಹೋಗ್ಬೇಡಿ. ಬಟ್ ನೀವ್ ಎಷ್ಟೇ ಟ್ರೈ ಮಾಡಿದ್ರು ಅವ್ರ ಮರ್ಯಾದೆ ಕಳಿಯಲ್ಲ, ಅವ್ರ ಮರ್ಯಾದೆ ಹೋಗಲ್ಲ. ಯಾಕೆಂದ್ರೆ ಕಷ್ಟಪಟ್ಟು ಅವ್ರ ಮೇಲ್ ಬಂದಿರೋರು.
ಇದಕ್ಕೆಲ್ಲ ಕಾರಣ ಮೀಡಿಯಾ ಅವರು ಅಂತೀರಾ ನೀವು? ಇವಾಗ ದರ್ಶನ್ ಎಲ್ರೂ ಕಾರಣ ಆಗ್ತಾರೆ ಸರ್, ಒಂದ್ ನಿಮಿಷ, ಎಲ್ರೂ ಕಾರಣ ಆಗ್ತಾರೆ ಇಲ್ಲಿ, ಎಲ್ರೂ ಕಾರಣ ಆಗ್ತಾರೆ. ದಯವಿಟ್ಟು ಒಬ್ರು ಮನೆ ಹಾಳು ಮಾಡೋ ಅಂತ ಕೆಲ್ಸ ಯಾರು ಮಾಡಕ್ ಹೋಗ್ಬೇಡಿ. ಒಂದು ಮೀಡಿಯಾನಲ್ಲಿ ಒಬ್ರದ್ದು ಇವಾಗ ನಂದೇ ನ್ಯೂಸ್, ನನ್ನ ಬಗ್ಗೆನೇ ನ್ಯೂಸ್ ಮಾಡ್ತು ಅಂತ ಅಂದ್ರೆ ಮೈ ಲೈಫ್ ಇಸ್ ಫಿನಿಶ್ಡ್. ಹಾಗಾದ್ರೆ ಮೇಡಮ್, ಈ ಪಾತ್ರದಲ್ಲಿ ಈ ಆರೋಪಿ ಸ್ಥಾನ ಪಡೆದ ದರ್ಶನ್ ಅವರ ಪಾತ್ರ ಏನಾಗುತ್ತೆ? ನಿಮ್ ಪ್ರಕಾರ ಪಾತ್ರ ಏನಾಗುತ್ತೆ? ಈಗ ಸತ್ಯಾಗ್ರಹ ಆದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ. ಅದ್ರ ಪ್ರಕಾರ ನಿಮ್ ಪಾತ್ರ ಏನು? ಇದು ನನ್ನ ಪ್ರಕಾರ ಏನಂತಂದ್ರೆ ಇದು ಸಿಬಿಐಗೆ ವರ್ಗಾವಣೆ ಆಗ್ಬೇಕು. ಯಾಕೆಂದ್ರೆ ಇಲ್ಲ ಎಲ್ರು ಬುಕ್ ಆಗ್ಬಿಟ್ಟಿದ್ದಾರೆ ಸರ್. ಪೊಲೀಸ್ ಅವರಿಂದ ಹಿಡಿದು, ಜಡ್ಜ್ ಇಂದ ಹಿಡಿದು, ಪೊಲಿಟಿಷಿಯನ್ ಇಂದ ಹಿಡಿದು ಎಲ್ರು ಬುಕ್ ಆಗಿದ್ದಾರೆ ಸರ್. ಅಲ್ಲ, ಅದಕ್ಕೆ ದಾಖಲೆ ಇದೆನಾ ನಿಮ್ಗೆ? ದಾಖಲೆ ಇಲ್ಲದೆ ಯಾವ ರೀತಿಯಾಗಿ ನೋಡಿ, ದಾಖಲೆ ಒಂದ್ ನಿಮಿಷ ದಾಖಲೆ ಎಲ್ಲಾವುದು ಇಟ್ಕೊಂಡೇನೆ ನಾನಿಷ್ಟು ವಾಯ್ಸ್ ರೇಸ್ ಮಾಡಿ ಮಾತಾಡ್ತಿರೋದು. ಅದನ್ನ ಯಾವಾಗ ಬಹಿರಂಗ ಪಡಿಸ್ತೀರಿ? ಟೈಮ್ ಬರ್ಲಿ, ಬಹಿರಂಗ ಪಡಿಸೋಣ. ಅದಕ್ಕೆ ನಾನು ಇಲ್ಲಿ ಬಂದಿರೋದು. ಈ ಆರೋಪಿ ಸ್ಥಾನದ ಪಾತ್ರ ದರ್ಶನ್ ಅವರ ಪಾತ್ರ ಏನಿರ್ಬೋದು? ಅಂದ್ರೆ ನೀವು ಅವ್ರು ಮಾಡ್ಸಿಲ್ಲ, ಮಾಡಿಲ್ಲ, ಇಟ್ಸ್ ಟಾರ್ಗೆಟ್ ಅಷ್ಟೇನೆ. ಯಾರು ಮಾಡಿರ್ಬೋದು? ಟಾರ್ಗೆಟ್ ಅಷ್ಟೇನೆ. ಯಾಕೆಂದ್ರೆ ಕಷ್ಟಪಟ್ಟು ಇನ್ನೊಂದು ಅವ್ರಿಗೆ ಜರ್ನಲಿಸ್ಟ್ ಕಂಡ್ರೆ ಯಾಕೆ ಆಗಲ್ಲ ಅಂತಂದ್ರೆ, ಅವರು ಸಾರಥಿ ಬಿಡುಗಡೆ ಟೈಮಲ್ಲಿ ಅವರು ಒಳಗಡೆ ಹೋಗಿದ್ರು 2010 ಅಲ್ವಾ ಸರ್? 2010 ಅಲ್ಲಿ ಅವರು ಹೋಗಿದ್ರು. ಅವ್ರು ಹೋದಾಗ ಕಂಟಿನ್ಯೂಸ್ ಎಲ್ಲಾ ಚಾನಲ್ ಅಲ್ಲೂ ಬರೀ ಅವ್ರದೇ ಕೆಟ್ಟ ಕೀಳ ಮಾತುಗಳು. ಯಾರ ಮನೇಲೂ ಹಾಗಾದ್ರೆ ಪ್ರಾಬ್ಲಮ್ಸ್ ಇರೋದೇ ಇಲ್ವಾ? ಹಾಗಾದ್ರೆ ಯಾರು ಹೆಂಡತಿನೂ ಕಂಪ್ಲೇಂಟ್ ಕೊಟ್ಟಿರಲ್ವಾ ಗಂಡನ ಮೇಲೆ? ಕೆಟ್ಟ ಕೀಳ ಎಲ್ಲ ತೋರ್ಸಿ ಹಂಗ್ ಹೊಡ್ದ, ಹಿಂಗ್ ಮಾಡ್ದ, ಅಲ್ಲಿ ಏನ್ ನಡೆದಿರುತ್ತೆ ಆ ಗಂಡ ಹೆಂಡತಿ ಮಧ್ಯದಲ್ಲಿ ಗೊತ್ತಿರುತ್ತೆ. ಅದಕ್ಕೆ ಅವ್ರಿಗೆ ಜರ್ನಲಿಸ್ಟ್ ಕಂಡ್ರೆ ಆಗಲ್ಲ, ಅಷ್ಟೇನೆ. ಇಟ್ಸ್ ಸಿಂಪಲ್. ಈಗ ನಾವು ಕೂಡ ಅವ್ರ ಕಾಟೇರ ಇಳಿದಾಗ ನಾವು ಕೂಡ ಎಲ್ಲಾದ್ರೂ ಇದು ಮಾಡಿದ್ವಿ, ಎಲ್ಲಾ ಸಿನಿಮಾಗಳು ಬಂದಾಗ, ಕ್ರಾಂತಿ ಬಂದಾಗ ಕೂಡ ಯಾರು ಇದು ಮಾಡಿದ್ವಿ. ಆತರ ಅಂತಲ್ಲ, ನೀವ್ ಹೇಳ್ದ ನೀವಂತ ಇದನ್ನ ಇದು ಮಾಡ್ಕೊಳ್ಳಿ. ಈ ಕೇಸಲ್ಲಿ ಅಪರಾಧಿ ಸ್ಥಾನದಲ್ಲಿರುವಂತ ದರ್ಶನ್ ಅವ್ರ ಪಾತ್ರ ಏನು? ಇಷ್ಟೊಂದಲ್ಲಿ ಹೇಳಿದ್ರಲ್ಲ, ಅವ್ರ ಪಾತ್ರ ಏನು? ಏನಂತ ಅಂದ್ರೆ ಅವ್ರೊಂಥರ ಏನ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಪೊಪೆಟ್ ಆಗ್ಬಿಟ್ಟಿದ್ರು. ಸೊ ಬಲಿ ಪಶು ಆಗೋಗಿದ್ದಾರೆ ಇವಾಗ. ದಟ್ಸ್ ವಾಟ್ ಐ ಕ್ಯಾನ್ ಸೇ. ಒಂದು ಹೆಣ್ಣನ್ನ ನಂಬಿ, ಅದು ತಪ್ಪು, ಒಂದು ಹೆಣ್ಣನ್ನ ನಂಬಿ ಅವ್ರು ಇವಾಗ ಈ ರೀತಿ ಬಂದ್ಬಿಟ್ಟಿದ್ದಾರೆ, ಈ ರೀತಿ ಆಗೋಗಿದೆ. ಬ್ಯಾಡ್ ಟೈಮ್. ಬಟ್ ನೋಡಿ, ಅವ್ರು ಯಾವತ್ತಿದ್ರು ಡೈಮಂಡ್ಗೆ ನೀವ್ ಏನೇ ಮಸಿ ಬಳಿರಿ, ಮಣ್ಣು ಹಾಕಿ, ಕಲರ್ ಹಾಕಿ, ಅದನ್ನ ತೊಳೆದು ಬಿಟ್ಟು ನೀವ್ ಹಂಗ ಇಟ್ಕೊಂಡ್ರೆ ಅದು ಡೈಮಂಡೇನೆ, ಅದು ಚೇಂಜ್ ಆಗಲ್ಲ. ಮುಂದಿನ ಹೆಣ್ಣಿನ ಮೇಲೆ ನೀವು ಇದ್ ಮಾಡ್ತೀರಾ, ಹೋರಾಟ ಮಾಡ್ತೀರಾ? ಏನೇನು ನಮ್ಮ ದರ್ಶನ್ ವಿಚಾರದಲ್ಲಿ ಆ ಹೆಣ್ಣಿನ ಸವಾಸ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಆ ಹೆಣ್ಣಿನ ಮೇಲೆ ನೀವೇನ ಹೋರಾಟ ಮಾಡ್ತೀರಾ? ಹೌದು, ತಪ್ಪಲ್ವಾ? ತಪ್ಪು. ಇಟ್ಕೊಂಡಿರೋಳು ಇರೋ ತನಕ ಅಷ್ಟೇ, ಕಟ್ಕೊಂಡಿರೋಳು ಕೊನೆ ತನಕ. ಇದಕ್ಕೆ ಸಾಕ್ಷಿ ಏನಂತ ಅಂದ್ರೆ ದರ್ಶನ್ ಅವ್ರ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಪಾಪ ಅವರು ವಿಜಯಲಕ್ಷ್ಮಿ ಅವರು ಎಷ್ಟು ಕಷ್ಟ ಪಡ್ತಿದ್ದಾರೆ ಬಿಡಿಸ್ಕೊಂಡ್ ಬರಕ್ಕೆ, ಎಷ್ಟು ದೇವಸ್ಥಾನಗಳಿಗೆ ಓಡಾಡ್ತಿದ್ದಾರೆ, ಎಷ್ಟು ಯಾರ್ಯಾರನ್ನ ಭೇಟಿ ಮಾಡ್ಬೇಕು ಅವ್ರನ್ನೆಲ್ರನ್ನು ಭೇಟಿ ಮಾಡಿ ಎಲ್ಲಾದ್ರು ಮಾಡ್ತಿದ್ದಾರೆ. ನಿಜವಾಗ್ಲೂ ಆ ಪ್ರಯತ್ನಕ್ಕೆ ಹ್ಯಾಟ್ಸ್ ಆಫ್ ಟು ಹರ್. ಅಷ್ಟೇ. ದಯವಿಟ್ಟು